ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದ್ರ ವತಿಯಿಂದ ಕುರ್ನಾಡು, ಪಜೀರು, ಬೋಳಿಯರ್, ಚೇಳೂರು, ಸಜ್ಪಾನಾಡು, ಸಜ್ಪಾಪಡು ಗ್ರಾಮಗಳನ್ನು ಒಳಗೊಂಡ ಕುರ್ನಾಡು ಮಂಡಲದ ಹಿಂದೂ ಸಂಗಮ ಕಾರ್ಯಕ್ರಮವು ಮುಡಿಪುವಿನಲ್ಲಿ ಕುಣಿತ ಭಜನೆಗಳ ಸಂಕೀರ್ತನೆ ಜೊತೆಗೆ ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮೂಲಕ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಭಾರತದ ನೆಲಕ್ಕೆ ಅಪಮಾನವಾದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಉತ್ತರ ನೀಡೋಣ. ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣಗಳಾಗಿವೆ. ಇಂತಹ ಆಕ್ರಮಣಗಳಿಂದ ಬೇರೆ ಬೇರೆ ದೇಶಗಳ ಸಂಸ್ಕೃತಿಯು ನಾಶವಾಗಿದೆ. ಆದರೆ ಭಾರತೀಯ ಸಂಸ್ಕೃತಿಯ ನಾಶ ಎಂದಿಗೂ ಸಾಧ್ಯವಿಲ್ಲ ಎಂದು ವಕೀಲರಾದ ಪ್ರಸಾದ್ ಕುಮಾರ್ ರೈ ಬೀಸ್ರೋಡು ಹೇಳಿದ್ದಾರೆ. ಈ ದೇಶದ ಮೇಲೆ ಆಕ್ರಮಣಗಳೇನು ಕಡಿಮೆ ಆಗಿಲ್ಲ. ಬೇರೆ ಬೇರೆ ಆಕ್ರಮಣಗಳು ಈ ನೆಲದ ಮೇಲೆ ಆಗ್ತಾ ಬಂತು. ಒಂದೊಂದು ಆಕ್ರಮಣಗಳಿಂದ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳು ನಾಶ ಆಯಿತು. ಜನಗಳ ಮೇಲೆ ಆದಂತ ಆಕ್ರಮಣಗಳು ದೇಶ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳು ನಾಶ ಆದರೂ ನಾವು ನಾಶ ಆಗಲಿಲ್ಲ. ನಮ್ಮ ಮೇಲೆ ಕಡಿಮೆ ದಾಳಿ ಆಗಲಿಲ್ಲ. ಅದು ಗ್ರೀಕರಿರಬಹುದು, ಹೂಣರಿರ್ಬೋದು, ಶಕರಿರಬಹುದು, ಮಂಗೋಲರಿರ್ಬೋದು, ಫ್ರೆಂಚರಿರಬಹುದು, ಡಚ್ಚರಿರಬಹುದು, ಅವರೆಲ್ಲರ ಆಕ್ರಮಣಗಳ ನಂತರವೂ ಕೂಡ ಈ ದೇಶ ಮತ್ತೆ ಜಗಜ್ಜನನಿಯಾಗಿ ಉಳಿಬೇಕಾಗಿತ್ತು. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳೋದು ನಮಗೆಲ್ಲ ನಿಶ್ಚಿತವಾದಂಥ ಸಂಗತಿನೇ. 100ಕ್ಕೆ 100 ಗೊತ್ತಿತ್ತು. ಯಾಕಂದ್ರೆ ಈ ದೇಶಕ್ಕೆ ಬಲಿದಾನ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಜನಗಳು ಯಾರೆಲ್ಲ ಅಂದ್ರೆ ಒಬ್ಬ ಚಂದ್ರಶೇಖರ್ ಆಜಾದ್, ಒಬ್ಬ ಭಗತ್ ಸಿಂಗ್, ಒಬ್ಬ ಖುದಿರಾಮ್ ಬೋಸ್, ಒಬ್ಬ ಸುಭಾಷ್ ಚಂದ್ರ ಬೋಸ್, ಒಬ್ಬ ಸ್ವಾತಂತ್ರ್ಯ ವೀರ ಸಾವರ್ಕರ್. 2 ಬಾರಿ ಕರಿನೀರು ಶಿಕ್ಷೆಗೆ ಅನುಭವಿಸಿದ ಸಾವರ್ಕರ್ 50 ವರ್ಷಗಳ ಕಾಲ ಜೈಲುವಾಸ ನಿರ್ಧಾರವಾಗಿ ಅಂಡಮಾನಿಗೆ ಜೈಲಿಗೆ ತಳ್ಳಲ್ಪಟ್ಟಂತ ಬ್ಯಾರಿಸ್ಟರ್ ಪದವಿ ಪಡೆದಕ್ಕಂಥ ಸಾವರ್ಕರ್ ಅವರನ್ನು ಜೈಲಿಗಟ್ತಾರೆ. ಅವರ ಮನಸ್ಸಿನಲ್ಲಿದ್ದದ್ದು ಒಂದೇ, ತಾಯಿ ಭಾರತಿಗೆ ಜೈಕಾರ ಆಗಬೇಕು, ಜಗಜ್ಜನನಿ ಆಗಬೇಕು ತಾಯಿ ಭಾರತಿ. ಅವರ ಮನಸ್ಸಿನಲ್ಲಿದ್ದದ್ದು ಇಷ್ಟೇ. ನಮ್ಮ ನೆಲ ಎಂತದ್ದು ಅವ್ರು ಯೋಚನೆ ಮಾಡ್ತಾ ಇದ್ರು. ನಾವು ಹೇಳ್ತಾ ಇದ್ವಿ, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥ್ವ್ಯಾಂ ಸರ್ವಮಾನವ. ಜಗತ್ತಿನ ಜನಗಳಲ್ಲಿ ಭಾರತಕ್ಕೆ ಬನ್ನಿ, ಇಲ್ಲಿ ಎಂಥದಿದೆ. 36 ವಿಶ್ವವಿದ್ಯಾನಿಲಯಗಳು, ನಳಂದ, ವಿಕ್ರಮಶಿಲಾ, ತಕ್ಷಶಿಲಾ, ಉಜ್ಜಯಿನಿ, ಕಾಶಿ, ಕಾಂಚಿ, ಸಾಲೋಟಗಿ, 36 ವಿಶ್ವವಿದ್ಯಾಲಯಗಳು ದೇಶದಲ್ಲಿ ಹೇಳಿಕೊಡ್ತಾ ಇದ್ವಿ. ವೇದ, ಉಪನಿಷತ್ತು, ಆಯುರ್ವೇದ, ಯೋಗ. ಇವತ್ತು ಭರತನಾಟ್ಯವನ್ನು ಇಲ್ಲಿ ಮಾಡಿ ತೋರಿಸಿದ್ರಲ್ಲ. ಭಾವ, ರಾಗ, ತಾಳ ಸೇರಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ನಾಟ್ಯ ಭರತನಾಟ್ಯವನ್ನು ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಜನ ನಾವು. ಇಂಥ ಜನಗಳ ಮಧ್ಯದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ನಾವು ಜಗತ್ತಿಗೆ ಏನು ಹೇಳ್ಕೊಟ್ವಿ, ಯಾರ ಮೇಲೂ ಆಕ್ರಮಣ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನತಕ್ಕಂಥ ಜಗತ್ತಿನ ಏಕಮೇವ ಸಂಸ್ಕೃತಿ ನಾನು ಎದೆ ತಟ್ಟಿ ಹೇಳಬಲ್ಲೆ. ಅದು ಇರತಕ್ಕಂಥದ್ದು ಭಾರತದಲ್ಲಿ ಇರತಕ್ಕಂಥ ಹಿಂದೂ ಸಂಸ್ಕೃತಿ. ಅದು ಹಿಂದೂ ಸಂಸ್ಕೃತಿ ಮಾತ್ರ, ಹಿಂದೂ ಸಂಸ್ಕೃತಿ ಮಾತ್ರ. ಈ ಹಿಂದೂ ಸಂಸ್ಕೃತಿಯ ಘೋಷಣೆ ಹೇಗಿತ್ತು?
ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಕ್ಸೆಪ್ಟ್ ಮುಸ್ಲಿಂ, ಎಕ್ಸೆಪ್ಟ್ ಕ್ರಿಶ್ಚಿಯನ್ ಅಲ್ಲ, ಎಲ್ಲರಿಗೂ ಸೇರಿಸಿ ಚರಾಚರ ಸೃಷ್ಟಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಕ್ಕಂಥ ಸಮಾಜ ರೀ ನಮ್ದು. ಇದು ಉಳಿಬೇಕಾ ಬೇಡ? ನಮ್ಮ ಮೇಲೆ ಎಂತ ಆಕ್ರಮಣಗಳು! ಗ್ರೀಕರು ಬಂದರು ಸೋತ್ವಿ ಮತ್ತೆ ಗೆದ್ವಿ, ಹೂಣರು ಬಂದರು ಸೋತ್ವಿ ಮತ್ತೆ ಗೆದ್ವಿ, ಶಕರು ಬಂದರು ಸೋತ್ವಿ ಮತ್ತೆ ಗೆದ್ವಿ. ಆಕ್ರಮಣಗಳ ಮೇಲೆ ಆಕ್ರಮಣ, ಆಕ್ರಮಣಗಳ ಮೇಲೆ ಆಕ್ರಮಣ, ಮತ್ತೆ ಗೆದ್ವಿ. 10 ಜನ 100 ಜನ ಪ್ರಾಣ ಕೊಟ್ಟರು. ಒಂದೊಂದು ಕೋಟೆ ಗೆಲ್ಲಬೇಕಾದ್ರೆ ಚಾಕಣ, ಪನ್ನಾಳಗಡ, ಕೊಂಡಾಣ, ಸಿಂಹಗಡ ಗೆಲ್ಲಬೇಕಾದ್ರೆ ಕಥೆಗಳನ್ನು, ಅದು ಕತೆ ರೋಮಾಂಚನ ಕಥೆಗಳಲ್ಲ, ಒಂದೊಂದು ಕ್ಷಣಗಳು ಕೂಡ ಸಾವಿನ ಜೊತೆಗೆ ಹೋರಾಟ, ಸಾವಿನ ಜೊತೆಗೆ ಹೋರಾಟ, ಸಾವಿನ ಜೊತೆಗೆ ಹೋರಾಟ ನಮ್ಮದು. ಹಿರಿಯರಾದ ಸೇಸಪ್ಪ ಟೈಲರ್ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ, ಎಲ್ರಿಗೂ ಗೊತ್ತಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭವತಿ ಭಾರತ ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗ ಧರ್ಮ ನಾಶ ಆಗ್ತದೋ ಆವಾಗ ನಾನು ಯಾವುದೇ ರೂಪದಲ್ಲಿ, ಯಾವುದೇ ಜಾಗದಲ್ಲಿ, ಯಾವುದೇ ರೀತಿಯಲ್ಲಿ ಈ ಭಾರತದ ಆ ಧರ್ಮವನ್ನು ರಕ್ಷಿಸ್ತೇನೆ ಅಂತ ಹೇಳಿ. ಈಗ ಸಂಘದ ರೂಪದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ಅವತಾರವಾಗಿದೆ. ನಾನು ನನ್ನ 13ನೇ ವಯಸ್ಸಿನಲ್ಲಿ ಇದೇ ಬಂಟ್ವಾಳ BC ರೋಡ್ನ ನರಸಿಂಹೊಳ್ಳರ ಮಾರ್ಗದರ್ಶನದಲ್ಲಿ ಸಂಘ ಶಾಖೆಯಲ್ಲಿ ತೊಡಗಿ 18 ವರ್ಷ ಮುಖ್ಯ ಶಿಕ್ಷಣ ಆಗಿ ಸುಮಾರು 5 ಗ್ರಾಮಗಳಲ್ಲಿ ಶಾಖೆಯನ್ನು ಬೇರೂರುವಂತೆ ಮಾಡಿದ್ದ ಆ ಕಾಲ ಒಂದಿತ್ತು. ಹಿಂದೂ ಎಂಬ ಶಬ್ದ ನನ್ನಲ್ಲಿ ಯಾವಾಗಲೂ ಉದ್ದೀಪನಗೊಳ್ತಾ ಇದೆ. ಆದುದರಿಂದ ಎಲ್ಲ ಬಂಧುಗಳೇ, ಎಲ್ಲ ಹಿಂದೂಗಳೇ, ನಾವೆಲ್ಲ ಬಂದು ಗಡಿ ಪ್ರಧಾನರಾದ ಗುಣಕರ ಆಳ್ವ ಯಾನೆ ರಾಮರೈ, ಕೃಷಿಕರಾದ ಪರಮೇಶ್ವರ ಸಪಲ್ಯ, ಹಿರಿಯರಾದ ಚಿನ್ನಯ್ಯ ಸಾಲ್ಯನ್, ಸೂರ್ಯನಾರಾಯಣ ಭಟ್, ವಿಠಲ ಆಚಾರ್ಯ, ದೈವ ನರ್ತಕ ಸುಂದರ ನಲಿಕೆ, ಧರ್ಮಣ್ಣ ಬೆಳ್ಚಡ, ರಾಮಣ್ಣ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಮಹಿಳಾ ಸಂಚಾಲಕಿ ತುಳಸಿ ನಿತಿನ್ ಗಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಭಾರತ ಹಲವಾರು ಬಾರಿ ವಿದೇಶಿಯರ ಆಕ್ರಮಣಕ್ಕೆ ತುತ್ತಾದರೂ ಕೂಡ ಹಿಂದೂ ಧರ್ಮ ಹಲವಾರು ಮತಾಂತರದ ಸುಳಿಗೆ ಸಿಲುಕಿದರೂ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲದರ ಮೇಲೂ ಹಲವಾರು ರೀತಿಯ ದಾಳಿ ನಡೆದರೂ ಮತ್ತೆ ಸೆಟೆದು ನಿಂತು ವಿಶಾಲ ಆಲದ ಮರದ ಥರ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಭಗವಂತನ ಪ್ರೇರಣೆಯಿಂದ ಹುಟ್ಟಿದಂಥ ಇದೇ ಸಂಘಶಕ್ತಿ, ಇದೇ ಸಂಘಟನೆ. ಇದು 100ರ ಸಂಭ್ರಮದಲ್ಲಿ ರಾರಾಜಿಸುತ್ತಿದೆ. ನನ್ನ ನೆಚ್ಚಿನ ಸಹೋದರಿಯರಲ್ಲಿ ಒಂದು ವಿನಂತಿ, ಆಧುನಿಕತೆಗೆ ಮರುಳಾಗಿ ನಮ್ಮ ಮಕ್ಕಳ ಬಾಯಲ್ಲಿ ನಾವು ಮಮ್ಮಿ ಮಾಮ್ಗಳಾಗುವುದು ಬೇಡ. ನಮ್ಮ ಭಾವನೆಯ ಪ್ರತೀಕವಾದಂಥ ಅಮ್ಮನಾಗಿಯೇ ಇರೋಣ. ನಮ್ಮ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆ ಗಮನ ಹರಿಸೋಣ. ಆದಷ್ಟು ಮಕ್ಕಳನ್ನು ಹತ್ತಿರದ ಬಾಲಗೋಕುಲಕ್ಕೆ ಕಳುಹಿಸಿಕೊಡೋಣ.